ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಒಳಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಹಾಗೂ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚಾಲನೆಯನ್ನ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ವಿಶ್ವಕರ್ಮರ ಶಿಲ್ಪಕಲೆಯ ಅಸ್ತಿತ್ವ ಇಂದಿಗೂ ಜೀವಂತ. ಎಡಿಸಿ ಸಯ್ಯದ ಆಯಿಷಾ ಪ್ರತಿನಿತ್ಯ ಜನರು ಬಳಸುವ ಕರಕುಶಲ ಸಾಮಗ್ರಿಗಳು, ಲೋಹ, ಕಬ್ಬಿಣ, ದೇವರ ವಿಗ್ರಹ, ಚಿತ್ರಪಟಗಳು, ಗೃಹ ಬಳಕೆ ವಸ್ತುಗಳು, ಸ್ಮಾರಕಗಳ ನಿರ್ಮಾಣದ ಕಾರ್ಯದಲ್ಲಿ ವಿಶ್ವಕರ್ಮರ ಕಲೆಯ ಜೀವಂತಿಕೆಯ ಅಸ್ತಿತ್ವವನ್ನು ಇಂದಿಗೂ ಕಾಣಬಹುದು ಅಂತ ಬೆಂಗಳೂರು ಗ್ರಾಮಾಂತರ ಅಪರ ಜಿಲ್ಲಾಧಿಕಾರಿ ಸಯ್ಯದ ಆಯುಷಾ ಅವರು ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ದೇವನಹಳ್ಳಿ ಟೌನ್ನಲ್ಲಿರುವ ತಾಲೂಕು ಆಡಳಿತ ಸೌಧದ ಒಳಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರು. ನಂತರ ಮಾತನಾಡಿ, ಸಮಾಜದಲ್ಲಿ ಶ್ರೇಷ್ಠ ಸೃಷ್ಟಿಯ ಶಿಲ್ಪಿಗಳಾಗಿ ವಿಶ್ವಕರ್ಮರು ಲೋಕವನ್ನ ವೈಭವೀಕರಿಸುವ ಸಾಂಸ್ಕೃತಿಕ ಪರಂಪರೆ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ದೈನಂದಿನ ಜೀವನದಲ್ಲಿ ನಾವು ಬಳಸುವ ವಿಗ್ರಹಗಳು, ಯಂತ್ರಗಳು ಹಾಗೂ ಪೀಠೋಪಕರಣಗಳು ಇತ್ಯಾದಿ ಅಗತ್ಯ ವಸ್ತುಗಳನ್ನು ವಿಶ್ವಕರ್ಮ ಸ್ವಾಮಿಗಳಿಂದ ನಮಗೆ ದೊರಕಿದೆ. ಅವರ ವಿಗ್ರಹ ಕೆತ್ತನೆಯ ಮೇಲಿದ್ದ ತಾಳ್ಮೆ, ಸಹನೆ ಅತ್ಯದ್ಭುತವಾದದ್ದು. ಕೈಗಾರಿಕಾ, ತಾಂತ್ರಿಕ, ಶಿಲ್ಪ ಕೌಶಲ್ಯ ರಂಗದಲ್ಲಿ ಮತ್ತಷ್ಟು ಸಾಧನೆ ಮಾಡಲು ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಲು ಈ ಶುಭ ದಿನದಂದು ಪ್ರತಿಜ್ಞೆ ಮಾಡೋಣ. ನಮ್ಮ ಜೀವನವು ಶ್ರಮ ಮತ್ತು ಶ್ರೇಷ್ಠತೆಯ ಹಾದಿಯಲ್ಲಿ ಸಾಗಲಿ. ವಿಶ್ವಕರ್ಮ ಸ್ವಾಮೀಜಿಯ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರಲಿ ಅಂತ ಹೇಳಿ ತಿಳಿಸಿದ್ರು. ಸಾರ್ವಜನಿಕರೇ, ಅಧಿಕಾರಿಗಳೇ ಹಾಗೂ ಮಾಧ್ಯಮ ಪ್ರತಿನಿಧಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. 17ರಂದು ನಾವು ಆಚರಿಸ್ತೇವೆ. ವಿಶ್ವಕರ್ಮ ಸ್ವಾಮಿ ನಮ್ಮ ಭಾರತದ ಪುರಾತನ ದೇವತೆ, ಮಹಾಶಿಲ್ಪಿ ಮತ್ತು ನಿರ್ಮಾಣ ಕಲೆಯ ದೇವರು. ಇವರು ದೇವತೆಗಳ ಶಿಲ್ಪಿ ಆಗಿದ್ದಂತೆ ನಮ್ಮ ಜೀವನದಲ್ಲಿ ಶ್ರೇಷ್ಠ ಶಿಲ್ಪಿಯ ತರಹ ಪಾತ್ರ ವಹಿಸುತ್ತಾರೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸುವ ಯಂತ್ರಗಳು, ಕಟ್ಟಡಗಳು, ವಾಹನಗಳು ಇವೆ. ವಿಶ್ವಕರ್ಮ ಜಯಂತಿಯ ದಿನ ನಾವು ನಮ್ಮ ಯಂತ್ರಗಳು, ಕಾರ್ಮಿಕ ಉಪಕರಣಗಳು, ಘಟಕಗಳು, ವಾಹನಗಳು ಮುಂತಾದವುಗಳಿಗೆ ಪೂಜೆ ಸಲ್ಲಿಸಿ ವಿಶ್ವಕರ್ಮ ಸ್ವಾಮಿಯ ಆಶೀರ್ವಾದವನ್ನು ಪಡೆಯುತ್ತೇವೆ. ಇದು ನಮ್ಮ ಕೈಗಾರಿಕಾ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಶ್ರೇಷ್ಠತೆ ಸಾಧಿಸಲು ಪ್ರೇರಣೆಯಾದ ದಿನವಾಗಿದೆ. ನಾವು ಎಲ್ಲರೂ ಈ ದಿವಸವನ್ನು ಪ್ರಯೋಜನಪೂರ್ಣವಾಗಿ ಆಚರಿಸಿ ನಮ್ಮ ಕೈಗಾರಿಕಾ, ತಾಂತ್ರಿಕ, ಶಿಲ್ಪ ಕೌಶಲ್ಯವನ್ನು ಇನ್ನಷ್ಟು ಸುಧಾರಿಸಲು, ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಲು ಶ್ರೇಷ್ಠತೆಯ ಹಾದಿಯಲ್ಲಿ ಸಾಗಲಿ. ವಿಶ್ವಕರ್ಮ ಸ್ವಾಮಿಯ ಆಶೀರ್ವಾದ ಸದಾ ನಮ್ಮೊಡನೆ ಇರಲಿ ಎಂದು ಬೆಸ್ಕಾಂ ನಿವೃತ್ತ ಅಭಿಯಂತರರಾದ ಶಂಕರ್ ನಾರಾಯಣ್ ಆಚಾರ್ ಅವರು ಉಪನ್ಯಾಸವನ್ನು ನೀಡಿ, ಸೃಷ್ಟಿಯ ಶಿಲ್ಪಿ ವಿಶ್ವಕರ್ಮರು, ಇಂದ್ರಪ್ರಸ್ಥ, ದ್ವಾರಕ ಮುಂತಾದ ದೇವರ ಆಸ್ಥಾನಗಳು ಇವರ ಶಿಲ್ಪಕಲೆಯಲ್ಲಿ ಅರಳಿದೆ. ಜೊತೆಗೆ ವಿಷ್ಣು ಚಕ್ರ ಈಶ್ವರನಿಗೆ ತ್ರಿಶೂಲ ಮಾಡಿದ್ದು ಇವರೇ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖವಿದೆ. ದೇವಾನು ದೇವತೆಗಳ ಸಂಸ್ಥಾನಗಳಲ್ಲಿ ಶಿಲ್ಪಕಲೆ ಕೆತ್ತಿರುವ ಅವರ ಕೊಡುಗೆ ಇಂದಿಗೂ ಪ್ರಸ್ತುತ ಅಂತ ಹೇಳಿ ತಿಳಿಸಿದ್ರು. ಪ್ರಯತ್ನ ಮಾಡಿದ್ದೀನಿ, ನಮಗೂ ಅಷ್ಟೇ ಇದಿಲ್ಲ. ಆದರೆ ಏನೋ ಒಂದು ಸಣ್ಣ ವಿಚಾರ ತಿಳ್ಕೊಂಡು ಅದನ್ನ ತಮ್ಮ ಮುಂದೆ ಇಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಭಗವಾನ್ ವಿಶ್ವಕರ್ಮ ಎಂದರೆ ದೇವನೋ ಋಷಿಯೋ ಅಥವಾ ಕಾಲಕ್ಕೆ ಅನುಗುಣವಾಗಿ ಜಾತಿಯೋ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ವೇದಗಳ ಪ್ರಕಾರ ಬ್ರಹ್ಮನು ಸೃಷ್ಟಿಕರ್ತನಾದರೆ ವಿಶ್ವಕರ್ಮನು ಸೃಷ್ಟಿಯ ಶಿಲ್ಪಿ. ವೇದಗಳಲ್ಲಿ ತಿಳಿಸಿರುವ ಹಾಗೂ ವಿಶ್ವಕರ್ಮನು ಪಂಚಭೂತಗಳಾದ ನೀರು, ಬೆಂಕಿ, ವಾಯು, ಮಣ್ಣು, ಆಕಾಶವನ್ನು, ಆಹಾರ ಪದಾರ್ಥಗಳನ್ನು ಸೃಷ್ಟಿಸಿದ ಎಂದು ಹೇಳಲ್ಪಟ್ಟಿದೆ. ಅಂದಿನ ಋಷಿಮುನಿಗಳು ತಮ್ಮ ದಿವ್ಯ ಶಕ್ತಿಯಿಂದ ಈ ವಿಶ್ವಕರ್ಮನ ಸಕಲ ಸೃಷ್ಟಿಕರ್ತ ಎಂದು ಭಾವಿಸಿದ್ದಾರೆ. ತಮ್ಮ ಇದರಲ್ಲಿ ಅವರು ಮಹರ್ಷಿಗಳು ತಮ್ಮ ಇದರಲ್ಲಿ ನೋಡಿ ವಿಶ್ವಕರ್ಮಂತೆಲ್ಲ ಹೇಳ್ತಾ ಇರೋದೆಲ್ಲ ನಿಜ ಅನ್ನೋದು ಸಹ ಇದು ಮಾಡಿದ್ದಾರೆ.
ಹಿಂದೂ ಪುರಾಣಗಳಲ್ಲಿ ಬ್ರಹ್ಮನಿಂದ ಸೃಷ್ಟಿಯ ಕಾರ್ಯಕ್ರಮವನ್ನು ವಿಸ್ತರಿಸಿದ ಶಿಲ್ಪಿಯಾಗಿಯೂ ದೇವತೆಗಳ ಮಂದಿರದ ರಥ ಶಸ್ತ್ರಾಸ್ತ್ರ ಯಂತ್ರೋಪಕರಣಗಳನ್ನು ನಿರ್ಮಿಸಿದ ಮಹಾನ್ ಶಿಲ್ಪಿಯು ಯಾಗಿಯನ್ನು ವರ್ಣಿಸಲಾಗಿದೆ. ಭಗವಾನ್ ವಿಶ್ವಕರ್ಮನ ಶಕ್ತಿಯ ಬಗ್ಗೆ ತಿಳಿಸುವಂಥ ಸಣ್ಣ ಪುರಾಣದ ಕತೆ ಇದು. ಏನು ಅಂದರೆ, ವಿಶ್ವಕರ್ಮನಿಗೆ ಸಂಜ್ಞಾ ಅಂತ ಒಂದು ಹೆಣ್ಣು ಮಗಳಿದ್ರು. ಆಕೆಯನ್ನು ಸೂರ್ಯದೇವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸೂರ್ಯದೇವನಿಗೆ ಆ ಸೂರ್ಯದೇವನು ಇದು ವಿಶ್ವಕರ್ಮನಿಗೆ ಮಾವ ಎಂದು ಇದಾಗಿರುತ್ತಾರೆ. ಹೆಣ್ಣು ಮಕ್ಕಳು ಕೊಟ್ಟು ಮದುವೆ ಆಗ್ತಾರೆ. ಆ ಹೆಣ್ಣು ಮಗಳು ಇದಾಗಿ ಸೂರ್ಯನ ಜೊತೆಲಿ ಶಾಖ ತಡೆಯಲಾಗದೆ ತನ್ನ ತಂದೆ ಹತ್ರ ವಿಶ್ವಕರ್ಮನ ಬಳಿ ಹೋಗಿ ತುಂಬಾ ಶಾಖ ಆಗ್ತಾ ಇದು, ನಮ್ಮಲ್ಲಿ ಇದು ಮಾಡಕ್ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೋಗಿ ತನ್ನ ದುಃಖವನ್ನು ತೀರಿಸಿಕೊಂಡಾಗ ಈ ವಿಶ್ವಕರ್ಮನು ಸೂರ್ಯನ ತಾಪವನ್ನೇ ಕಡಿಮೆ ಮಾಡ್ತಾರೆ. ಅದು ಆತನ ದಿವ್ಯ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಸೂರ್ಯನ ಶಾಖ ಕಮ್ಮಿ ಮಾಡೋದಕ್ಕೆ ಇವಾಗ ನಾನೇನೋ ಹೇಳ್ತೀನಿ. ಪುರಾಣಗಳಲ್ಲಿ ಏನು ಅಂದ್ರೆ ಆತನ ಶಾಖನೇ ಕಮ್ಮಿ ಮಾಡುವುದು ತನ್ನ ಮಗಳಿಗಾಗಿ ಅಂತ ಹೇಳಿ ತನ್ನ ಶಕ್ತಿಯನ್ನು ಎತ್ತಿ ತೋರಿಸುವ ಒಂದು ಪುರಾಣಗಳು ಇದೆ. ಪುರಾಣಗಳಲ್ಲಿ ಹೇಳಿರುವಂತೆ ಸ್ವರ್ಗದ ಇಂದ್ರಪ್ರಸ್ಥ ನಗರ. ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಅಪರ ಜಿಲ್ಲಾಧಿಕಾರಿ ಸಯೀದಾ ಆಯಿಷಾ, ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಅನಿಲ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಪ್ರೇಮ, ದೇವನಹಳ್ಳಿ ತಾಲೂಕು ವಿಶ್ವಕರ್ಮ ಸಂಘದ ಅಧ್ಯಕ್ಷ ಜಿ ನಾರಾಯಣ್ ಆಚಾರ್, ಗೌರವಾಧ್ಯಕ್ಷರು ಎನ್ ಸತ್ಯನಾರಾಯಣಾಚಾರ್, ಪ್ರಧಾನ ಕಾರ್ಯದರ್ಶಿ ಎನ್ ಸುರೇಶ್ ಆಚಾರ್ಯ, ದ್ರಾಕ್ಷಾಯಿಣಿ ಶ್ರೀಧರ್ ಹಾಗೂ ದೇವನಹಳ್ಳಿ ತಾಲೂಕು ವಿಶ್ವಕರ್ಮ ಸಂಘದ ಮಹಿಳಾ ಪದಾಧಿಕಾರಿಗಳು, ಸದಸ್ಯರು, ವಿಶ್ವಕರ್ಮ ಸಮಾಜದ ಸಮುದಾಯದ ಗಣ್ಯರು, ಮಹಿಳೆಯರು ಹಾಗೂ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಆಡಳಿತ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಹಾಗೆ ಆಗಮಿಸಿದ ಗಣ್ಯರನ್ನ ಹಾಗೂ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿ ಅಭಿನಂದಿಸಿದರು. ಮಹನೀಯರ ಕಾರ್ಯಕ್ರಮದಲ್ಲಿ ನಿಮಗೆ ಈ ಒಂದು ನಮ್ಮೆಲ್ಲರ ಇನ್ನು ಮುಂದೆ ನೀವು ಏನು ಡಿಗ್ರಿ ಓದ್ತೀರಾ ಅಥವಾ ವ್ಯಾಸಂಗವನ್ನು ಮಾಡಬೇಕಾದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಶೇಕಡವಾರು ಅಂಕ ಕೊಟ್ಟು ಉತ್ತಮವಾಗಿರ್ತಕ್ಕಂಥ ವ್ಯಾಸಂಗ ಮಾಡಿ ಹಾಗೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಡುವಂತಹ ಅಧಿಕಾರಿಗಳ ಆಗಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿ ಅಭಿನಂದನಾ ಪತ್ರವನ್ನ ಹಾಗೂ ನೆನಪಿನ ಕಾಣಿಕೆಯನ್ನ ಮತ್ತು ಪುಷ್ಪಮಾಲೆಯನ್ನ ಸ್ವೀಕಾರ ಮಾಡಿದಂತ ಎಲ್ಲ 6 ಜನ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಆಡಳಿತ ವತಿಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದನ್ನ ಬಹಳ ಅಚ್ಚುಕಟ್ಟಾಗಿ ನಿವಾರಣೆ ಮಾಡ್ತಾ ಇರ್ತಕ್ಕಂಥ ಸಂಘದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ನೀಡುವ ಮುಖಾಂತರ ಅವರನ್ನು ಅಭಿನಂದಿಸಿದಂತಹ ತಾಲೂಕು ದಂಡಾಧಿಕಾರಿ ಅನಿಲ್ ಸರ್ ಅವರಿಗೆ ಹಾಗೂ ಎಡಿಸಿ ಮೇಡಮ್ ಆಗಿರ್ತಕ್ಕಂಥ ಸೈದಾ ಆಯಿಷಾ ಮೇಡಮ್ ಅವರಿಗೆ, ತಾಲೂಕು ಸಂಘದ ಅಧ್ಯಕ್ಷ ಅಂತ ಶ್ರೀಯುತ ನಾಣಾಚಾರ್ ಅವರಿಗೆ, ಗೌರವಾಧ್ಯಕ್ಷ ಅಂತ ಸತ್ಯನಾರಾಯಣಾಚಾರ್ ಅವರಿಗೆ, ಹಾಗೆ ಉಪನ್ಯಾಸ ನೀಡಿದಂತಹ ಶ್ರೀಯುತ ಶಂಕರನಾರಾಯಣ ಸರ್ ಅವರಿಗೆ, ಹಾಗೆ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರಾಚಾರ್ಯ ಅವರಿಗೆ ಮತ್ತು ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇದೆ. ಅವರು ಸಿದ್ಧರಾಗಬೇಕು. SSLC ಬೃಂದ ಡಾಕ್ಟರ್ ಶ್ರೀನಿವಾಸಾಚಾರ್, ಹಾಗೆ ನಂದಿತಾ ದನಂದಾಚಾರ್, ಹಾಗೆ ಧನುಷ್ ಸಣ್ಣ ಒಟ್ಟಿಗೆ ಬಂದ್ಬಿಡ್ರಪ್ಪ. ನೀವು 6 ಜನ ಒಟ್ಟಿಗೆ ಬಂದ್ಬಿಡಿ. ಯಾರು? ಬೃಂದ, ನಂದಿತಾ, ಧನುಷ್, ಸುರೇಖಾ, ಸೌಮ್ಯ, ನಯನ ಮತ್ತೆ ವೀಣಾ.
ಹಿರಿಯರಿಗೆ ಗೌರವ ವಂದನೆ ಸಲ್ಲಿಸಿದಂತಹ ಎಲ್ಲರೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಶೇಕಡ 80 ಪಡೆತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನಾನು ಈಗಾಗಲೇ ಪಟ್ಟಿಯನ್ನು ಓದಿದರೆ ಆ ವಿದ್ಯಾರ್ಥಿಗಳು ಸಿದ್ಧರಿದ್ದಾರೆ. ಬೃಂದ, ನಂದಿತಾ, ಮತ್ತೆ ಧನುಷ್, ಸುರೇಖಾ, ಸೌಮ್ಯ, ಅದಾದ್ಮೇಲೆ ನಯನಾಕೆ, ವೀಣಾ ಜಿ, ಇವರೆಲ್ಲರೂ ಈ ಒಂದು ಜಯಂತ್ಯೋತ್ಸವದ ಶುಭಾಶಯವನ್ನು ತಮಗೆಲ್ಲರೂ ಕೊಡ್ತಾ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳಿಗೆ ತಮಗೆಲ್ಲರೂ ಸಹ ನಾನು ವೈಯಕ್ತಿಕವಾಗಿರ್ತಕ್ಕಂಥ ನಮ್ಮನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಇಂದು ನಮಗೆಲ್ಲರಿಗೂ ಸಹ ಸಡಗರದ ಸಂಭ್ರಮದ ಜಯಂತಿ ವಿಶ್ವಕರ್ಮ ಜಯಂತಿ. ಇಂತಹ ಮಹನೀಯರ ಜಯಂತಿಯಲ್ಲಿ ತಾವೆಲ್ಲರೂ ಸಹ ಉಪಸ್ಥಿತರಿದ್ದು ದೇವರ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ನಟರಾಜ್ ಮತ್ತು ತಂಡದವರಿಂದ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.